ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒಂದು ಕೇಸ್ ಇಡೀ ದೇಶವನ್ನೇ ನಡಗಿಸ್ತಾ ಇದೆ. ಕೇಸ್ ಆಫ್ ಸಂದೇಶ್ ಕಾಲಿ. ಸಂದೇಶ್ ಕಾಲಿ ಅನ್ನುವ ಒಂದು ಊರಿನ ಒಂದು ವ್ಯಾಘ್ರದ ಕತೆ ಇದು. ದೀದಿಯ ಆಪ್ತನಾಗಿದ್ದ ಶಾಜಹಾನ್ ಶೇಖ್ ಹಾಗೂ ಆತನ ಗ್ಯಾಂಗ್ ದಲಿತ ಹೆಣ್ಮಕ್ಕಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇದ್ದ. ರಾತ್ರಿ ಆದ್ರೆ ಸಾಕು ಊರಿನ ಹೆಣ್ಮಕ್ಕಳನ್ನ TMC ಪಾರ್ಟಿ ಆಫೀಸ್ಗೆ ಕರೆಸಿಕೊಳ್ತಿದ್ನಂತೆ. ಹೆದರಿಸಿ ಬೆದರಿಸಿ ಇಷ್ಟು ದಿನದಿಂದ ಮುಚ್ಚಿಟ್ಟಿದ್ದ ಈ ಸತ್ಯ ಜ್ವಾಲಾಮುಖಿಯಂತೆ ಈಗ ಸ್ಫೋಟ ಆಗಿದೆ. ಒಬ್ಬ ಮಹಿಳೆ ಧೈರ್ಯ ಮಾಡಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಪ್ರಭಾವಿಯಾಗಿದ್ದ ಶಾಜಹಾನನ್ನ ಮಮತಾ ಬ್ಯಾನರ್ಜಿ ಬಚಾವ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಪಟ್ರು. ಸುನಾಮಿಯಂತೆ ಎದ್ದು ಬಂದ ದಲಿತ ಮಹಿಳೆಯರ ಮುಂದೆ ಯಾವುದು ನಡಿಲಿಲ್ಲ. ಈಗ ಆ ಕೇಸ್ ದೀದಿಯ ಕುತ್ತಿಗೆಯನ್ನ ಸುತ್ತಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿಯ ಆಡಳಿತ ಶುರುವಾದ್ರೂ ಆಶ್ಚರ್ಯ ಇಲ್ಲ. ನನಗೆ ಇನ್ನೂ ನೆನಪಿದೆ, ಹತ್ರಾಸ್ ಕೇಸ್ ಆದಾಗ UPಯಲ್ಲಿ BJP ನಾಯಕನೊಬ್ಬ ಯುವತಿಯ ಮೇಲೆ ದೌರ್ಜನ್ಯ ಎಸಗಿ ಆಕೆಯನ್ನ ಸುಟ್ಟು ಹಾಕಿದ ಕೇಸ್. ಆ ಪ್ರಕರಣ ಆದಾಗ ಪ್ರಿಯಾಂಕಾ ಹಾಗೂ ಗ್ಯಾಂಗ್ ಹತ್ರಾಸ್ಗೆ ಹೋಗಿ ಸಂತ್ರಸ್ತೆಯ ಪರ ನಿಂತು BJP ವಿರುದ್ಧ ಹಾಗೂ ಯೋಗಿಜಿ ವಿರುದ್ಧ ಗುಡ್ಗಿದ್ದು. ಕಾನೂನು ರೀತಿ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ ಅದನ್ನ ವೋಟಿಗಾಗಿ ಬಳಸ್ಕೊಳ್ಳೋಕೆ ಹೊರಟಿತ್ತು. ಮಣಿಪುರದಲ್ಲೂ ಅದೇ ಮಾಡಿದ್ರು. ಇವರಿಗೆ ನಿಜವಾಗ್ಲೂ ಹೆಣ್ಮಕ್ಕಳ ಮೇಲೆ ಕಾಳಜಿ ಇರ್ತಿದ್ರೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲೇ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಲ್ಲ, ಆಗ ಹೋಗ್ಬೇಕಿತ್ತು. ಆದ್ರೆ ಹೋಗ್ಲಿಲ್ಲ. ಈಗ್ಲೂ ಅಷ್ಟೇ, ದೀದಿ ನಾಡಿನ ಸಂದೇಶ್ ಕಾಲಿ ಕೇಸ್ ಬಗ್ಗೆ ಒಂದು ಮಾತಿಲ್ಲ. ಯಾಕೆ ದೀದಿ ಕಂಡ್ರೆ ಭಯವಾ? ಅಥವಾ ಆ ದಲಿತ ಹೆಣ್ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲವಾ? ಪಶ್ಚಿಮ ಬಂಗಾಳದಲ್ಲಿ ದಲಿತ ಹೆಣ್ಮಕ್ಕಳು ಸಾವಿರ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಆಗ್ಲಿ ಆಪ್ ಆಗ್ಲಿ ಆ ಕಡೆ ಮುಖನೇ ಹಾಕ್ತಿಲ್ಲ. ಯಾಕಂದ್ರೆ TMC ಮೈತ್ರಿ ಪಕ್ಷ. ಆಶ್ಚರ್ಯ ಆಗುತ್ತೆ, ಒಬ್ಬ ಮಹಿಳಾ ಮುಖ್ಯಮಂತ್ರಿ ಇರುವ ರಾಜ್ಯದಲ್ಲಿ ಇಂತಹ ಘಟನೆ ಆದ್ರೂ 3 ದಿನ CM ಬಾಯಿ ಮುಚ್ಕೊಂಡು ಇದ್ದಾರೆ. ಕೇಸ್ ಸಿಕ್ಕಾಪಟ್ಟೆ ಜೋರಾದ ನಂತರ ಸರ್ಕಾರದ ಕಡೆಯಿಂದ ಏನಾಯ್ತು ಅಂತ ನೋಡ್ಕೊಂಡು ಬರೋದಕ್ಕೆ 3 ಜನರನ್ನ ಕಳಿಸ್ತಾರೆ. ಆ 3 ಜನ ಸ್ಥಳಕ್ಕೆ ಭೇಟಿ ಕೊಟ್ಟು ನಂತರ ಆ ಪ್ರತಿಭಟನೆ ಮಾಡ್ತಿರೋರು ಯಾರು ದಲಿತರೇ ಅಲ್ಲ, ಅವರೆಲ್ಲ BJP ಅವರು ಅಂತ ಹೇಳ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಅವರನ್ನ ದಲಿತರಲ್ಲ ಅಂತಾರೆ. ಇವರೆಲ್ಲ BJP ಅವರ? ಇವರೆಲ್ಲ RSS ಅವರ? ಇದರಲ್ಲಿ ಆರೋಪಿಯೊಬ್ಬ ಸಂದೇಶ್ ಕಾಲಿಯ ಸಂಸದೆ ನುಸ್ರತ್ ಜಹಾನ್ ಮನೆಯಲ್ಲಿ ಅಡಗಿಕೊಂಡು ಕೂತಿದ್ನಂತೆ. ಈಕೆ ಈ ಕ್ಷೇತ್ರದ ಸಂಸದೆಯಾಗಿ ಇಷ್ಟು ದೊಡ್ಡ ಹೋರಾಟ ನಡೆದ್ರು ಒಂದೇ ಒಂದು ಹೇಳಿಕೆ ಅದರ ಬಗ್ಗೆ ಕೊಟ್ಟಿಲ್ಲ. ಆಕೆ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಬ್ಯುಸಿ ಆಗಿದ್ಲು ಪಾಪ. ಚಾಕ್ಲೇಟ್ ಡೇ, ರೋಸ್ ಡೇ, ಲವ್ ಡೇ ಅಂತ ರೀಲ್ಸ್ ಮಾಡ್ಕೊಂಡು ಇದ್ಲು. ಇದ್ರಲ್ಲೆಲ್ಲ ಪುರ್ಸೋತಿರುತ್ತಾ? CM ಮಮತಾ ಬ್ಯಾನರ್ಜಿ ಅಂತೂ ಶೇಖ್ ಶಾಜಹಾನ್ ಅನ್ನ ಇನ್ನೂ ಕೂಡ ಸಪೋರ್ಟ್ ಮಾಡ್ಕೊಂಡೇ ಇದ್ದಾರೆ. ಅದೇನೋ ಪ್ರೇಮ ಪ್ರಕರಣ, ಲವ್ ಅಫೇರ್ ನಿಂದ ಆಕೆ ಗರ್ಭಿಣಿ ಆದ್ಲು, ಆಮೇಲೆ ಅವಳಾಗೆ ಸೂಸೈಡ್ ಮಾಡ್ಕೊಳ್ತಾಳೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗೆ ನೋಡಿದ್ರೆ ಸಂದೇಶ್ ಕಾಲಿ ಅನ್ನೋದು TMCಯ ಭದ್ರಕೋಟೆ. ಯಾರು ಸಂತ್ರಸ್ತರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅವರೆಲ್ಲ TMC ಅವರೇ. ಅವರೇ ಈಗ ತಮ್ಮ ನಾಯಕರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಅವರನ್ನ ಸಮಾಧಾನ ಮಾಡೋಕೆ 12 ಗಂಟೆಗೆ ಪಾರ್ಟಿ ಮೀಟಿಂಗ್ ಇತ್ತು, ಅದಕ್ಕೆ ಕರೆದಿದ್ದು ಅಂತ ತೇಪೆ ಹಾಕ್ತಿದ್ದಾರೆ. 12 ಗಂಟೆಗೆ ಪಾರ್ಟಿ ಮೀಟಿಂಗ್ ಅಂದ್ರೆ ನಂಬೋದಕ್ಕೆ ಜನ ಕಿವಿ ಮೇಲೆ ಹೂವಿಟ್ಕೊಂಡಿದ್ದಾರ? ಅಷ್ಟಕ್ಕೂ ಆ 12 ಗಂಟೆ ರಾತ್ರಿಯಲ್ಲಿ ಹೆಂಗಸರನ್ನೆಲ್ಲ ಮೀಟಿಂಗಿಗೆ ಕರಿಬೇಕಾ? TMC ನಾಯಕರ ಬಂಡವಾಳ ಈ ಸಲ ಬಯಲಾಗಿದೆ. ಇದಕ್ಕೆ ದೀದಿ ದೊಡ್ಡ ದಂಡ ಅಂತೂ ತೆರಬೇಕಾಗತ್ತೆ. ಅದರ ಜೊತೆಗೆ SC ಕಮಿಟಿ ಸ್ಥಳಕ್ಕೆ ಭೇಟಿ ನೀಡಿ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಇನ್ನೂ ಹಾಳಾದ್ರೆ ದೀದಿಯನ್ನ ಮನೆಯಲ್ಲಿ ಕೂರಿಸಿ ರಾಷ್ಟ್ರಪತಿಗಳ ಆಡಳಿತ ಹೇರಿದ್ರು ಆಶ್ಚರ್ಯ ಏನಿಲ್ಲ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.